ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 1 ವರ್ಗ ಮತ್ತು ಘನ ಅನ್ನೋ ಪಾಠದ ಪುಟ ಸಂಖ್ಯೆ 14ರಿಂದ 18ರವರೆಗಿನ ವಿಷಯಾಂಶಗಳನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು 1729ರ ಕತೆ. ಇದು ಹಾರ್ಡಿ ಮತ್ತು ರಾಮಾನುಜಂ ರವರ ಒಂದು ಕಥೆಯಾಗಿದೆ. ಇದು ಅವರ ಸಂಖ್ಯೆ ಅಂತಲೂ ಕರೀತಾರೆ. 1729 ಹಾರ್ಡಿ ರಾಮಾನುಜಂ ರವರ ಸಂಖ್ಯೆ ಅಂತ ಕರೀತಾರೆ. ಎರಡು ವಿಭಿನ್ನ ರೀತಿಯಲ್ಲಿ ಎರಡು ಘನಗಳ ಮೊತ್ತವಾಗಿ ಬರಿಬೋದಾದಂಥ ಅತಿ ಚಿಕ್ಕ ಸಂಖ್ಯೆ ಯಾವುದು? 1729 ಆಗಿದೆ. ಒಮ್ಮೆ ಏನಾಯಿತು ಅಂತಂದರೆ, ಶ್ರೀನಿವಾಸ ರಾಮಾನುಜಂರವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ GH ಹಾರ್ಡಿರವರೊಂದಿಗೆ ಕೆಲಸ ಮಾಡ್ತಿದ್ದಾಗ ರಾಮಾನುಜಂರವರಿಗೆ ಒಮ್ಮೆ ಅಸ್ವಸ್ಥತೆ ಆಗತ್ತೆ. ಆಗ ಅವರು ಆಸ್ಪತ್ರೆಗೆ ಸೇರ್ತಾರೆ. ಇದನ್ನು ನೋಡಲಿಕ್ಕೆ, ಅಂದರೆ ಅವರನ್ನು ನೋಡಲಿಕ್ಕೆ ಈ ಹಾರ್ಡಿರವರು ಏನು ಮಾಡ್ತಾರೆ, ಟ್ಯಾಕ್ಸಿಯಲ್ಲಿ, ಅದು ಟ್ಯಾಕ್ಸಿ ಸಂಖ್ಯೆ 1729 ಟ್ಯಾಕ್ಸಿಯಲ್ಲಿ ಹೋಗ್ತಾರೆ. ಇವರು ಹಾರ್ಡಿ ಬಂದುಬಿಟ್ಟು ಅವರು ಆಸ್ಪತ್ರೆಗೆ ಬರ್ತಾರೆ. 1729 ಒಂದು ಸಾಮಾನ್ಯ ಸಂಖ್ಯೆ, ಅದು ಅಷ್ಟೊಂದು ಶುಭ ಸೂಚಕವಲ್ಲ, ಭಾಳ ಅಷ್ಟೇನು ವಿಶೇಷತೆ ಇಲ್ಲ, ಒಂಥರ ಸಪ್ಪೆ ಸಂಖ್ಯೆ ಅಂತ ಹೇಳ್ತಾರೆ. ಅವರು 1729 ಒಂದು ಸಾಮಾನ್ಯ ಸಂಖ್ಯೆ, ಇದು ಶುಭ ಸೂಚಕವಲ್ಲ ಅಂತ ಯಾರು ಹೇಳ್ತಾರೆ? ಹಾರ್ಡಿ ಹೇಳ್ತಾರೆ. ಆಗ ಇವರು ಹೇಳ್ತಾರೆ, ರಾಮಾನುಜಂರವರು, ಇಲ್ಲ ಹಾರ್ಡಿರವರೇ, ಇದು ಬಹಳ ಆಸಕ್ತಿದಾಯಕವಾದಂಥ ಸಂಖ್ಯೆ, ಇದು ಎರಡು ವಿಭಿನ್ನ ರೀತಿಯಲ್ಲಿ ಎರಡು ಘನಗಳ ಮೊತ್ತವಾಗಿ ಬರಿಬೋದಾದಂಥ ಅತಿ ಚಿಕ್ಕ ಸಂಖ್ಯೆ ಆಗಿದೆ ಅಂತ ಹೇಳ್ತಾರೆ. ಅಂದರೆ 1729 ಎರಡು ವಿಭಿನ್ನ ರೀತಿಯಲ್ಲಿ ಎರಡು ಘನಗಳ ಮೊತ್ತವಾಗಿ ಬರಿಬೋದು ಅಂತ. ಸೊ ಹಾಗಾಗಿ ಅವ್ರು ಟ್ಯಾಕ್ಸಿಯಲ್ಲಿ ಬಂದಿದ್ದಂಥ ನಂಬರ್ ಅದಾಗಿರೋದ್ರಿಂದ ಇದನ್ನು ಟ್ಯಾಕ್ಸಿ ಕ್ಯಾಬ್ ನಂಬರ್ ಅಂತ ಕರೀತಾರೆ. ಇನ್ನು ನೋಡಿ, ಈ 1729 ಎರಡು ವಿಭಿನ್ನ ರೀತಿಯಲ್ಲಿ ಎರಡು ಘನಗಳ ಮೊತ್ತವಾಗಿ ಬರಿಬೋದು. ಯಾವುದಪ್ಪ ಅಂತಂದರೆ 1729 1 ಕ್ಯೂಬ್. 1 ಕ್ಯೂಬ್ ಅಂದರೆ 1. ಅದೇ ರೀತಿ 12 ಕ್ಯೂಬ್ ಅಂತಂದರೆ 1728. ಇವನ್ನು ಎರಡನ್ನೂ ಆ್ಯಡ್ ಮಾಡಿದಾಗ ಇದು 1, ಇದು ರಾಂಗ್ ಆಗಿದೆ, ಇದು 1 ಪ್ಲಸ್ 1728 ಅದು ಕೂಡಿದ್ರೆ 1729 ಆಗುತ್ತೆ. ಇನ್ನು ಈ 9 ಕ್ಯೂಬ್ ಪ್ಲಸ್ 10 ಕ್ಯೂಬ್, 9 ಕ್ಯೂಬ್ ಅಂತಂದರೆ 729 ಪ್ಲಸ್ 10 ಕ್ಯೂಬ್ ಅಂತಂದರೆ 1000, ಎರಡನ್ನೂ ಕೂಡಿದ್ರೆ 1729 ಆಗುತ್ತೆ. ಇನ್ನು ಇವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ GH ಹಾರ್ಡಿರವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಪ್ರಸಿದ್ಧ ಗಣಿತಜ್ಞ. ಇವರು ರಾಮಾನುಜಂರವರ ಅಸಾಧಾರಣ ಪ್ರತಿಭೆಯನ್ನು ಗುರುತಿಸ್ಬಿಟ್ಟು ಲೋಕಕ್ಕೆ ಪರಿಚಯ ಮಾಡಿದಂಥ ಒಬ್ಬ ಗಣಿತಜ್ಞ. ಇನ್ನು ಶ್ರೀನಿವಾಸಂ ರಾಮಾನುಜಂ, ಇವರು ನಮ್ಮ ಭಾರತೀಯ ಮಹಾನ್ ಗಣಿತಜ್ಞ. ಇವರು ಸ್ವಯಂ ಅಧ್ಯಯನದಿಂದ ಅಸಾಧಾರಣ ಒಂದು ಸಾಧನೆಯನ್ನು ಮಾಡಿದಂಥವರು. ಹಾಗಾಗಿ ಇವರ ನೆನಪಿಗೋಸ್ಕರ ಪ್ರತಿ ವರ್ಷ ಎಂಥದ್ದು ರಾಷ್ಟ್ರೀಯ ಗಣಿತ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಣೆ ಮಾಡ್ತೀವಿ ಇವರು ಜನ್ಮದಿನವನ್ನು. ಇನ್ನು ಈ ಕಥೆಯ ಕಾರಣದಿಂದಾಗಿ 1729 ಹಾರ್ಡಿ ರಾಮಾನುಜಂರವರ ಸಂಖ್ಯೆ ಅಂತ ಕರೀತಾರೆ. ಮತ್ತು ಎರಡು ವಿಭಿನ್ನ ರೀತಿಯಲ್ಲಿ ಎರಡು ಘನಗಳ ಮೊತ್ತವಾಗಿ ಬರಿಬೋದಾದಂಥ ಸಂಖ್ಯೆಗಳನ್ನು ಟ್ಯಾಕ್ಸಿ ಕ್ಯಾಬ್ ನಂಬರ್ಗಳು ಅಂತ ಕರೀತಾರೆ. ಇನ್ನು ಇತರೆ ಕೆಲವು ಟ್ಯಾಕ್ಸಿ ಕ್ಯಾಬ್ ನಂಬರ್ ಅಂತಂದರೆ 4104 ಮತ್ತು 13832. ಇನ್ನು 4104 ಹೆಂಗೆ ಬರ್ಬೋದು? 16 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಅಂತ ಬರಿಬೋದು. ಹಾಗೆ 9 ಕ್ಯೂಬ್ ಪ್ಲಸ್ 15 ಕ್ಯೂಬ್ ಅಂತ ಬರಿಬೋದು. ಇನ್ನು 13832 24 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಅಂತ ಬರಿಬೋದು. ಅದೇ ರೀತಿ 18 ಕ್ಯೂಬ್ ಪ್ಲಸ್ 20 ಕ್ಯೂಬ್ ಅಂತ ಕರಿಬೋದು. ಹಾಗಾಗಿ ಟ್ಯಾಕ್ಸಿಯಲ್ಲಿ ಇದ್ದಂಥ ಈ ನಂಬರು ಏನಾಯಿತು ಅಂತಂದರೆ ಗಣಿತ ಇತಿಹಾಸದಲ್ಲೇ ಒಂದು ಅಜರಾಮರವಾದಂಥ ಸಂಖ್ಯೆ ಆಗಿದೆ, 1729. ಇನ್ನು ಪೂರ್ಣ ಘನ ಸಂಖ್ಯೆಗಳು ಮತ್ತು ಕ್ರಮಾನುಗತ ಬೆಸ ಸಂಖ್ಯೆಗಳು. ಇನ್ನು ಕ್ರಮಾನುಗತ ಬೆಸ ಸಂಖ್ಯೆಗಳ ನಿಯಮ ಇದೇನಿದೆ, ಘನ ಸಂಖ್ಯೆಗಳಿಗೂ ಸಹ ಅನ್ವಯವಾಗುವಂತೆ ನಾವು ಬರಿಬೋದು. ಇನ್ನು ಈ ಕೆಳಗಿನ ವಿನ್ಯಾಸ ನೋಡೋದಾದರೆ ನೋಡಿರಿ, ಇದು ಬೆಸ ಸಂಖ್ಯೆ ಹೌದಾ, 1 ಕ್ಯೂಬ್. ಇನ್ನು ನೋಡಿರಿ, ಇದು ಬೆಸ ಸಂಖ್ಯೆ 3. ನೆಕ್ಸ್ಟು ಕ್ರಮಾನುಗತ ಬೆಸ ಸಂಖ್ಯೆ 5. 3 5 ಕೂಡಿದ್ರೆ 8, 2 ಕ್ಯೂಬ್ ಆಯಿತು. ಈಗ ನೆಕ್ಸ್ಟು 7 9 11 ಇವು ಬೆಸ ಸಂಖ್ಯೆ. 3 ಕೂಡಿದ್ರೆ 27 ಆಯಿತು, ಅದು 3 ಕ್ಯೂಬ್ ಆಯಿತು. ಇನ್ನು ನೋಡಿರಿ, 13 15 17 19 ಎಲ್ಲ ಕೂಡಿದ್ರೆ 64 ಬಂತು. 64 ಅಂತಂದರೆ 4 ಕ್ಯೂಬ್ ಆಯಿತು. ಇನ್ನು 21 23 25 27 29 ಇವು 5 ಸಂಖ್ಯೆಗಳನ್ನು ಕೂಡಿದ್ರೆ 125 ಬರುತ್ತೆ. ಹಂಗಾಗಿ 5 ಕ್ಯೂಬ್ ಅಂತ ಬರಿಬೋದು. ಇನ್ನು 31 33 35 37 39 41 ಇವೆಷ್ಟಿದಾವೆ ಸಂಖ್ಯೆ? 6 ಸಂಖ್ಯೆ ಇದಾವೆ. 6 ಸಂಖ್ಯೆ ಕೂಡಿದ್ರೆ 216 ಬಂತು. 216 ಅಂತಂದರೆ 6 ಕ್ಯೂಬ್ ಆಯಿತು. ನೋಡಿ, ಇಲ್ಲಿ ಏನಿದೆ ಅಂತಂದರೆ ಸಂಖ್ಯೆ 1 ಇದೆ, ಹಾಗಾಗಿ 1 ಕ್ಯೂಬು. ಇಲ್ಲಿ ಸಂಖ್ಯೆ 2 ಇದ್ದಾವೆ, ಹಾಗಾಗಿ 2 ಕ್ಯೂಬು. ಇಲ್ಲಿ ಸಂಖ್ಯೆ 3 ಇದ್ದಾವೆ, ಹಂಗಾಗಿ 3 ಕ್ಯೂಬು. ಇಲ್ಲಿ ಸಂಖ್ಯೆ 4 ಇದ್ದಾವೆ, 4 ಕ್ಯೂಬು. ಇಲ್ಲಿ ಸಂಖ್ಯೆ 5 ಇದ್ದಾವೆ, ಹಂಗಾಗಿ 5 ಕ್ಯೂಬು. ಸಂಖ್ಯೆ 6 ಇರೋದ್ರಿಂದ 6 ಕ್ಯೂಬ್. 7 ಬೆಸ ಸಂಖ್ಯೆ ಏನಾರು ಇದ್ದಿದ್ರೆ 7 ಕ್ಯೂಬ್ ಅಂತ ನಾವು ಬರಿಬೋದಾಗಿತ್ತು. ಈಗ ನೋಡಿ, ಈ ಸರಣಿಯ ನಂತರ ನಾವು ಈ ಕೆಳಗಿನ ಅನುಕ್ರಮ ಸಂಖ್ಯೆಗಳ ಗುಂಪನ್ನು ಪಡಿತೀವಿ ಅಂತ ಕೊಟ್ಟಿದ್ದಾರೆ. ನೋಡಿ, 91 93 95 97 99 101 103 105 107 109
ಇದು ಕ್ರಮಾನುಗತ ಬೆಸ ಸಂಖ್ಯೆಗಳಿವು. ಈಗ ನೀವು ಲೆಕ್ಕಾಚಾರ ಮಾಡ್ದಲೇ ಈ ಮೊತ್ತ ಎಷ್ಟಂತ ಹೇಳ್ಬಲ್ಲಿರ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸಂಖ್ಯೆ ಎಷ್ಟಿದಾವೆ ನೋಡ್ಕೊಳ್ರಿ. 1 2 3 4 5 6 7 8 9 10 ಸಂಖ್ಯೆ ಇದಾವೆ. 10 ಬೆಸ ಸಂಖ್ಯೆ ಇರೋದರಿಂದ ನಾವೇನು ಮಾಡಬೇಕು, 10 ಕ್ಯೂಬನ್ನು ಮಾಡಬೇಕು. ಹಾಗಾಗಿ 10 ಕ್ಯೂಬ್ ಅಂತಂದರೆ 10 ಇಂಟು 10 ಇಂಟು 10 ನೋಡಿ, 1 1 1 1 1 1 ಎಷ್ಟು ಸೊನ್ನೆ ಇದಾವೆ, 3 ಸೊನ್ನೆ. ಸೊ ಹಾಗಾಗಿ ಇದರ ಮೊತ್ತ ಎಷ್ಟು, 1000. ಕಾರಣ ಏನು, ಇದು 10 ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಆಗಿರೋದ್ರಿಂದ ನಾವೇನು ಮಾಡ್ಬೋದು, 10 ಕ್ಯೂಬ್ ಅಂತ ಮಾಡ್ಬೋದು. 10 ಕ್ಯೂಬ್ ಅಂತಂದರೆ 1000. ಸೊ ಹಾಗಾಗಿ ಇದರ ಉತ್ತರ 1000 ಆಗತ್ತೆ. ನೋಡಿ, ನಾವು ಲೆಕ್ಕಾಚಾರ ಮಾಡ್ದಲೇ ಈ ಮೊತ್ತವನ್ನು ಕಂಡುಹಿಡಿಬೋದು ಅನ್ನೋದು ಆಗಿದೆ. ನೋಡಿ, ಇದ್ರ ಪ್ರಕಾರ ಏನು, ಹಿಂದಿನ ಲೆಕ್ಕ ಏನಿತ್ತಲ್ಲ ಇದ್ರ ಪ್ರಕಾರ ನಾವು ಮಾಡ್ಬೋದು ಅನ್ನೋದು ಅರ್ಥ. ಈಗ ಘನಮೂಲಗಳು ನೋಡಿ, ನಮಗೆ ಗೊತ್ತಿರುವಂತೆ 8 ಅಂದರೆ ಏನು, 2 ಕ್ಯೂಬ್ ಅಂತ ಕರಿತೀವಿ. 8 = 2⁻³ ಅಂತ ಕರಿತೀವಿ. ಹಾಗೆ ನಾವು 2ನ್ನು 8ರ ಘನಮೂಲ ಅಂತ ಕರಿತೀವಿ. 2ನ್ನು 8ರ ಘನಮೂಲ ಅಂದರೆ 8 ಯಾವುದರಿಂದ ಬಂದಿದೆ, 2ನ್ನು 3 ಸರಿ ಗುಣಿಸೋದ್ರಿಂದ ಬಂದಿದೆ. ಹಾಗಾಗಿ ಘನಮೂಲ ಅಂತ ಕರಿತೀವಿ. ಇದನ್ನು ಹೇಗೆ ಬರಿತೀವಪ್ಪ ಅಂದರೆ ನೋಡಿ, ಆಗಲೇ ಸ್ಕ್ವಯರ್ ರೂಟ್ ಅಂತ ಬರಿತೀವಲ್ಲ ಅದೇ ರೀತಿ ಬರೆದ್ಬಿಟ್ಟು ಇದರೊಳಗೆ 3 ಹಾಕ್ತೀವಿ. ಇದನ್ನು ಕ್ಯೂಬ್ ರೂಟ್ ಅಂತ ಕರಿತೀವಿ. ಕ್ಯೂಬ್ ರೂಟ್ ಆಫ್ 8 ಅಂತ, ಕ್ಯೂಬ್ ರೂಟ್ ಆಫ್ 8 = 2 ಅಂತ ಕರಿತೀವಿ. ಇನ್ನು ಸಾಮಾನ್ಯವಾಗಿ y = x³ ಆಗಿದ್ದರೆ x ಎಂಬುದು yನ ಘನಮೂಲವಾಗಿದೆ. ಕ್ಯೂಬ್ ಯಾವುದಿರುತ್ತೋ ಅದು ಇದು ಸಂಖ್ಯೆ ಏನಿರುತ್ತೆ ಅದರ ಘನಮೂಲವಾಗಿದೆ. ಇದನ್ನು x ಕ್ಯೂಬ್ ರೂಟ್ ಆಫ್ yನಿಂದ ಸೂಚಿಸಲಾಗುತ್ತೆ. ಹಾಗಾಗಿ ಕ್ಯೂಬ್ ರೂಟ್ ಆಫ್ 8 = 2 ಅಂತ ಕರಿತೀವಿ. ಅಥವಾ ಕ್ಯೂಬ್ ರೂಟ್ ಆಫ್ 2⁻³ ಅಥವಾ 2 ಕ್ಯೂಬ್ ಅಂತಲೂ ಕರಿತೀವಿ ನಾವು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಎರಡು ಸೇಮ್. ಇದು ಅದೇ ರೀತಿ ಕ್ಯೂಬ್ ರೂಟ್ ಆಫ್ 27 = ಕ್ಯೂಬ್ ರೂಟ್ ಆಫ್ 3⁻³ = 3 ಅಂತಲೂ ಕರಿತೀವಿ. ಇಲ್ಲಿ ಕ್ಯೂಬು ನೋಡಿ, ಇಲ್ಲಿ ಕ್ಯೂಬು ಮತ್ತು ಕ್ಯೂಬ್ ರೂಟು ಎರಡು ಕ್ಯಾನ್ಸಲ್ ಆಗಿ 3 ಉಳಿತತೆ ಅನ್ನೋ ಅರ್ಥ. ಅದೇ ರೀತಿ ಕ್ಯೂಬ್ ರೂಟ್ ಆಫ್ 1000 = ಕ್ಯೂಬ್ ರೂಟ್ ಆಫ್ 10 ಕ್ಯೂಬ್ ಅಂತ ಕರಿತೀವಿ. ಇಲ್ಲಿ 3 ಏನು 10⁻³ ಮತ್ತು ಇಲ್ಲಿ ಕ್ಯೂಬ್ ರೂಟ್ ಎರಡು ಕ್ಯಾನ್ಸಲ್ ಆಗಿ ಏನು ಉಳಿತತೆ, 10 ಉಳಿತತೆ ಅಂತ. ಸೊ ಇದನ್ನು ಸಾಮಾನ್ಯೀಕರಿಸಿದಾಗ ಅಂದರೆ ಇದನ್ನು ಕಾಮನ್ ಆಗಿ ಹೇಳಿದಾಗ ಇದು 10 ಬರಿಬೇಕಾಯ್ತು. ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, 10. ಇನ್ನು ಇದನ್ನು ಸಾಮಾನ್ಯೀಕರಿಸಿದಾಗ ಕ್ಯೂಬ್ ರೂಟ್ ಆಫ್ n³ = n ಅಂತ. ಇಲ್ಲೂ ಅಷ್ಟೇ ಕ್ಯೂಬು ಮತ್ತು ಕ್ಯೂಬ್ ರೂಟು ಎರಡು ಕ್ಯಾನ್ಸಲ್ ಆಗಿ n ಉಳಿತತೆ ಅನ್ನೋದು ಅರ್ಥ. ಈ ಕ್ಯೂಬ್ ರೂಟು ಕ್ಯಾನ್ಸಲ್ ಆಗಿಬಿಡತ್ತೆ. ಈಗ ಅವಿಭಾಜ್ಯ ಅಪವರ್ತನಗಳ ಕ್ರಮವನ್ನು ಬಳಸ್ಕೊಂಡ್ಬಿಟ್ಟು ಘನಮೂಲಗಳನ್ನು ಕಂಡುಹಿಡಿಯಬಹುದು ಅಂತ. ಪರಿಪೂರ್ಣ ಘನದ ಘನಮೂಲವನ್ನು ಕಂಡುಹಿಡಿತಕ್ಕಂಥ ಸಾಮಾನ್ಯ ವಿಧಾನ ಅಂತಂದರೆ ಅಪವರ್ತನ ವಿಧಾನ. ಇದು ಘನಮೂಲನೂ ಅಷ್ಟೇ ಮತ್ತು ವರ್ಗಮೂಲನೂ ಅಷ್ಟೇ. ಏನು ಅದರ ಮೂಲವನ್ನು ಕಂಡುಹಿಡಿಯೋಕ್ಕೆ ಬೆಸ್ಟ್ ಮೆಥಡ್ ಯಾವುದಪ್ಪ ಅಂತಂದರೆ ಅವಿಭಾಜ್ಯ ಅಪವರ್ತನ. ಈಗ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ ನೋಡಿರಿ, 3375 ಒಂದು ಪೂರ್ಣ ಘನವೇ ಅಂತ ಕೊಟ್ಟಿದ್ದಾರೆ. ಈಗ ಮಾಡ್ತಾ ಹೋಗೋಣ. 3375 5 ಇರೋದ್ರಿಂದ ನಾವೇನು ಮಾಡೋಣ, 5ರಿಂದ ಭಾಗಿಸೋಣ. ನೋಡಿ, 5 6 30, 33ರಲ್ಲಿ 30 ಹೋದರೆ 3 ಉಳಿತು, ಅಲ್ಲಿ 37 ಆಯ್ತು. ಇದು 5 7 35, 37ರಲ್ಲಿ 35 ಹೋದರೆ 2 ಉಳಿತು, 25 ಆಯಿತು. 5 5 25. ಈಗ ಏನು 5ರಿಂದ 5 1 5 1 ಹೋಯಿತು, 5 3 15, 17ರಲ್ಲಿ 15 ಹೋದರೆ 2 ಉಳಿತು, 25 ಆಯಿತು. 5 5 25. ಇದು ಹೇಗೇನು ಮತ್ತೆ 5ರಿಂದ ಹೋಗುತ್ತೆ ನೋಡಿ. 5 2 10, 3 ಉಳಿತು. 5 7 35. ಇದು 27 ಯಾವುದರಿಂದ ಹೋಗುತ್ತೆ ಹೇಳ್ರಿ, 3ರಿಂದ ಹೋಗುತ್ತೆ. 3 9 27, ಇದು 9 ಮತ್ತು 3 3 ಅಂತ ಹೋಗುತ್ತೆ. ಸೊ ಅಲ್ಲಿಗೆ 3375 = 5 ಇಂಟು 5 ಇಂಟು 5 ಇಂಟು 3 ಇಂಟು 3 ಇಂಟು 3. ಸೊ ಇಲ್ಲೇನಾಗಬೇಕು, 3 ಜೋಡಿ ಇದೆ ಹೌದಾ, ಇಲ್ಲೂ ಸಹ 3 ಜೋಡಿ ಇದೆ. ವರ್ಗ ಸಂಖ್ಯೆ ಆದರೆ ಏನಿರಬೇಕು, ಡಬಲ್ ಇರಬೇಕು ಅದು ಹೌದಾ. ಇಲ್ಲಿ 3 3 ಇರಬೇಕು, ಜೋಡಿ ಅಲ್ಲ 3 3 ಇರಬೇಕು. 5 ಅನ್ನೋದು 3 ಇರಬೇಕು, 3 ಅನ್ನೋದು 3 ಇರಬೇಕು. ಅಲ್ಲಿ ವರ್ಗ ಸಂಖ್ಯೆಯಲ್ಲಿ ಜೋಡಿ ಜೋಡಿ ಇರಬೇಕು, 2 2 ಇರಬೇಕಾಗಿತ್ತು. ಇಲ್ಲಿ 3 3 ಇದೆ. ಇದನ್ನು ಹಿಂಗೂ ಬರ್ಕೋಬೋದು ನಾವು. ಏನು ಇದನ್ನು ನೋಡಿ, ಇಲ್ಲೇನಾಗತ್ತೆ ಅಂತಂದರೆ ನೋಡಿರಿ, ಇಲ್ಲಿ ನಾವೇನಾದರೂ ಕ್ಯೂಬ್ ರೂಟ್ ಹಾಕ್ಬಿಟ್ರೆ ಈ 3ರಲ್ಲಿ 1 ಮಾತ್ರ ಉಳ್ಕೊಳ್ಳುತ್ತೆ. 5 ಇಂಟು 3, ಅಲ್ಲಿಗೆ ಕ್ಯೂಬ್ ರೂಟ್ ಆಫ್ 3375 = 5 3 15 ಆಗುತ್ತೆ. ಸೊ ಹಾಗಾಗಿ 3375ರ ಘನಮೂಲ ಯಾವುದಪ್ಪ ಅಂತಂದರೆ 15 ಅನ್ನೋದಾಗಿದೆ.
ಈಗ ಅದೇ ರೀತಿ 500 ಒಂದು ಪೂರ್ಣ ಘನವೇ ಅಂತ ಕೊಟ್ಟಿದ್ದಾರೆ. ಇದು ಮಾಡ್ತಾ ಹೋಗೋಣ. 500 ಒಂದು ಪೂರ್ಣ ಘನವೇ. ಅವಿಭಾಜ್ಯ ಸಂಖ್ಯೆಯಿಂದನೇ ತಗೋಬೇಕು. 5ರಿಂದ ತೆಗೆದುಕೊಳ್ಳೋಣ. 5 ಒಂದಲೇ 5, 2 0 ಇದೆ 2 0. ಇದು 5ರಿಂದ ತೆಗೆದುಕೊಳ್ಳೋಣ. 5 2 10, 0 ಇದೆ 0. ಇದು ವೇಗೇನು 5ರಿಂದ ಹೋಗುತ್ತೆ ನೋಡಿ. 5 4 20. ಇಲ್ಲಿ 2ರಿಂದ ಮಾಡೋಣ. 2 2 4. ಸೊ ಅಲ್ಲಿಗೆ 500 ಅಂತಂದರೆ ಅದರ ಅಪವರ್ತನ ಏನು? 5 × 5 × 5. ನೆಕ್ಸ್ಟ್ 2 × 2. ಸೊ ಇದು ಘನನೇ ಅಂತ ಕೇಳಿದ್ರೆ ಇದು ಪೂರ್ಣ ಘನ ಅಲ್ಲ. ಕಾರಣ ಇದು ನೋಡ್ರಿ, 2 ಏನಿದೆ 2 3ರ ಗುಂಪಿನಲ್ಲಿ ಇಲ್ಲ. ಸೊ ಹಾಗಾಗಿ ಇಲ್ಲಿ 2 3ರ 3ರ ಗುಂಪಿನಲ್ಲಿಲ್ಲ. 3ರ ಗುಂಪಿನಲ್ಲಿ ಇಲ್ಲ. ಹಾಗಾಗಿ ಸೊ ದೇರ್ ಫಾರ್ 500 ಘನ ಸಂಖ್ಯೆ ಅಲ್ಲ, ಘನ ಸಂಖ್ಯೆ ಅಲ್ಲ ಅನ್ನೋದಾಗಿದೆ. ಈಗ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳು 4. 4ನ್ನು ಹೆಂಗೆ ಬರಿಬೋದು ನಾವು? 2 × 2 ಅಂತ ಬರಿಬೋದು. 6ನ್ನು ಹೆಂಗೆ ಬರಿತೀವಿ ನಾವು? 3 2 6 ಅಂತ ಬರಿಬೋದು. ಇನ್ನು 15ನ್ನು 5 3 15 ಅಂತ ಬರಿಬೋದು. ಇನ್ನು ಇದು 12ನ್ನು 2 × 2, ಅಲ್ಲಿಗೆ 2 2 4, 4 3 12. ಹೌದಾ? ಹಿಂಗೆ ಬರಿತೀವಿ. ಈಗ ಇವು ಘನ ಏನಾದರೂ ಆದರೆ ಇವುಗಳ ಘನಗಳ ಅವಿಭಾಜ್ಯ ಅಪವರ್ತನ. ಇವು ಘನ ಅಂತಂದ್ರೆ ಏನಾಗುತ್ತೆ? ಇಲ್ಲಿ ನೋಡ್ರಿ, 2 × 2 ಇದು ಒಂದು ಸಾರಿ, 2 × 2 ಇನ್ನೊಂದು ಸಾರಿ, 2 × 2. ಸೊ 3 ಪಟ್ಟು ಬಂದುಬಿಡ್ತಾವೆ. ಸೊ ಅಲ್ಲಿಗೆ ನೋಡ್ರಿ, ಇವು 3 ಒಂದು ಗುಂಪು, ಇವು 3 ಒಂದು ಗುಂಪು, ಅಲ್ಲಿ ಕ್ಯೂಬ್ ಆಯಿತು. ಇದು ಅಷ್ಟೇ ನೋಡ್ರಿ, 3 × 2 3 × 2 3 × 2. ಅಥವಾ ಇದು ಹಿಂಗೂ ಬರಿಬೋದು, 3 ಅನ್ನೋದು 3 ಸರಿ, 2 ಅನ್ನೋದು 3 ಸರಿ. ಸೊ ಇದೂ ಸರಿನೇ. ನೆಕ್ಸ್ಟ್ ಇದು 5 × 3 5 × 3 5 × 3, ಅಥವಾ ಇದು ಹಿಂಗೂ ಬರಿಬೋದು, 5 ಅನ್ನೋದು 3 ಸರಿ, 3 ಅನ್ನೋದು 3 ಸರಿ. ಸೊ ಅಂದರೆ ಘನದಲ್ಲಿ ಏನಾಗ್ತದೆ? ಅದರ 3 ಪಟ್ಟಾಗತ್ತೆ. ಇನ್ನು ಇದು 12 2 × 2 × 3. ನೆಕ್ಸ್ಟ್ ಇಲ್ಲಿ 2 × 2 × 3. ನೆಕ್ಸ್ಟು 2 × 2 × 3. ಸೊ ಇದನ್ನು ಇನ್ನೂ ಹೇಗೆ ಬರಿಬೋದು? 2ರ 3 ಗುಂಪು, ಮತ್ತೆ 2ರ 3 ಗುಂಪು, ನೆಕ್ಸ್ಟ್ 3ರ 3 ಗುಂಪು. ಸೊ ಈ ರೀತಿ ಇಲ್ಲಿ ಏನಿದೆಯೋ ಘನದಲ್ಲಿ ಅದು 3 ಪಟ್ಟು ಜಾಸ್ತಿ ಆಗುತ್ತೆ. ಇಲ್ಲಿ ಏನಿದೆಯೋ ಘನದಲ್ಲಿ 3 ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋದು ಇದರ ಉತ್ತರ ಆಗಿದೆ. ನೋಡಿ, ಇದನ್ನು ಗಮನಿಸಿದಾಗ ಒಂದು ಸಂಖ್ಯೆಯ ಪ್ರತಿ ಅವಿಭಾಜ್ಯ ಅಪವರ್ತನವು ಅದರ ಘನದ ಅವಿಭಾಜ್ಯ ಅಪವರ್ತನದಲ್ಲಿ 3 ಬಾರಿ ಅಂದರೆ 3 ಸಾರಿ ಕಂಡುಬರುತ್ತೆ ಅನ್ನೋದು ಇದರ ಕನ್ಕ್ಲೂಷನ್ ಆಗಿದೆ. ಈ ಸಂಖ್ಯೆಗಳ ಬೆಲೆ ಘನಮೂಲಗಳನ್ನು ಕಂಡಿರಿ. ನಾವು ಅವಿಭಾಜ್ಯ ಅಪವರ್ತನದ ಮೂಲಕ ಕಂಡುಹಿಡಿಯೋದೇ ತುಂಬ ಬೆಸ್ಟ್ ಮೆಥಡು. ಹಾಗಾಗಿ ಅದನ್ನೇ ಮಾಡ್ಕೊಳ್ತಾ ಹೋಗೋಣ ನಾವು. 2 ನೋಡಿ, 2ರಿಂದ ಮಾಡೋಣ. ಅವಿಭಾಜ್ಯ ಅಪವರ್ತನ 2 2 3 6 2 2 4, ಮತ್ತು 2ರಿಂದ ನೋಡಿ 2 1 ಒಂದಲ್ಲೋಯ್ತು, ಅಂದರೆ 3ರಲ್ಲಿ 2 ಹೋದರೆ 1, 2 6 12. ನೆಕ್ಸ್ಟ್ 2 8 16, ಮತ್ತು 2ರಿಂದ 2 4, ಮತ್ತು 2 2. ಸೊ ಅಲ್ಲಿಗೆ ನೋಡಿ, ಇದು 64ರ ಅಪವರ್ತನ ಆಗುತ್ತೆ. ಅದು 2 × 2 × 2, ಇಲ್ಲಿ 2 × 2 × 2. ಸೊ ನೋಡಿ, 3 3 ಗುಂಪು ಬಂತು. ಹೌದಾ? ಈ ಕ್ಯೂಬ್ ರೂಟ್ ಅಂತಂದರೆ ಕ್ಯೂಬ್ ರೂಟ್ ಆಫ್ 64 ಅಂತಂದರೆ ಈ 3ರಲ್ಲಿ 1 ತೊಗೋಬೇಕು 2, ಈ 3ರಲ್ಲಿ 1 ತೊಗೋಬೇಕು. ಅಲ್ಲಿಗೆ ಕ್ಯೂಬ್ ರೂಟ್ ಆಫ್ 64 ಇಸ್ ಈಕ್ವಲ್ ಟು ಏನು? 4. ಕ್ಯೂಬ್ ರೂಟ್ ಆಫ್ 64 ಇಸ್ ಈಕ್ವಲ್ ಟು ಏನು? 4 ಅನ್ನೋದು ಉತ್ತರ ಆಗಿದೆ. ಈಗ ಎರಡನೇದು ಮಾಡೋಣ. 512. 512ನ ಅವಿಭಾಜ್ಯ ಅಪವರ್ತನ 2ರಿಂದ ಹೋಗುತ್ತೆ. ನೋಡಿ, 2ರಿಂದ ಮಾಡ್ತಾ ಹೋಗೋಣ. 2 2 4, ಒಂದಲ್ಲೋಯ್ತು. 2 5 10, ಒಂದಲ್ಲೋಯ್ತು. 2 6 12. ಹೇಗೇನು 2ರಿಂದ ಹೋಗುತ್ತೆ ನೋಡಿ. 2 1 2 2 ದಸ್ಕ 1, 2 8 16. ನೆಕ್ಸ್ಟ್ 2ರಿಂದ 2 6 12, 2 4 8. ಹೇಗೇನು 2ರಿಂದ 2 3 6, 2 2. ಹೌದಾ? 2 3 6, 2 2. ಹೇಗೇನು 2ರಿಂದ 2 16 ನೋಡಿರಿ. 16 2 32. ಹೇಗೇನು 2 8 16. ಈಗ 2 4 8. ಈಗ 2 2. ನೋಡಿ, ಇದನ್ನು ಇಲ್ಲಿ ಮಾಡ್ತೀನಿ. 512 ಇಸ್ ಈಕ್ವಲ್ ಟು
ಎರಡನ್ನದ ಹೆಸರಿದೆ 1 2 3 4 5 6 7 8 9 9 ಸರಿ ಇದೆ. ಬರೆಯೋಣ. ನೋಡಿ 1 2 ಇನ್ನೊಂದು 3. ಸೊ 3 ಗುಂಪಾಯಿತು. ಈಗ ಕ್ಯೂಬ್ ರೂಟ್ ಆಫ್ 512 ಈಸ್ ಈಕ್ವಲ್ ಟು ಏನು, ಈ 3 ಗುಂಪಲ್ಲಿ 1 2 ನೋಡಿ, ಈ 3 ಗುಂಪಲ್ಲಿ 1 2, ನೆಕ್ಸ್ಟ್ ಈ 3 ಗುಂಪಲ್ಲಿ 1 2, ನೆಕ್ಸ್ಟ್ ಈ 3 ಗುಂಪಲ್ಲಿ 1 2. ಅಲ್ಲಿಗೆ ಕ್ಯೂಬ್ ರೂಟ್ ಆಫ್ 512 ಈಸ್ ಈಕ್ವಲ್ ಟು 2 2 4 4 2 8. ಸೊ ಹಂಗಾಗಿ ಕ್ಯೂಬ್ ರೂಟ್ ಆಫ್ 512 ಅಂತಂದರೆ 8 ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ. ಈಗ ಅದೇ ರೀತಿ ನೋಡಿ 729 ಮಾಡೋಣ. 729 ಕೊನೆ ಸಂಖ್ಯೆ 9 ಇರೋದ್ರಿಂದ 3ರಿಂದ ಮಾಡ್ತಾ ಹೋಗೋಣ. 3 2 6, 1 ಆಯಿತು 12 ಆಯಿತು, 3 4 12, ನೆಕ್ಸ್ಟ್ 3 3 9. ಅಲ್ಲಿಗೆ 243 ಬಂತು. ಹೇಗೇನು ಮತ್ತು 3ರಿಂದ ಹೋಗುತ್ತೆ ನೋಡಿರಿ. 3 8 24, 3 1 3, ಮತ್ತು 3ರಿಂದ ಹೋಗುತ್ತೆ ನೋಡಿ. 3 2 6, 2 ಉಳಿತು. ಅಲ್ಲಿಗೆ 3 7 21, ಮತ್ತು 3ರಿಂದ ಮಾಡೋಣ. 3 9 27, ಮತ್ತು 3ರಿಂದ ಮಾಡಿದ್ರೆ 3 3, ಅಲ್ಲಿಗೆ 729 ಈಸ್ ಈಕ್ವಲ್ ಟು 3 ಎಷ್ಟು ಸರಿ ಇದ್ದಾವೆ, 6 ಸರಿ ಇದ್ದಾವೆ ನೋಡಿ. 3 6 ಸರಿ. ಸೊ ಹಾಗಾಗಿ 6 ಸರಿ ಬರ್ಕೊಂಡೆ. ಇಲ್ಲಿ ನೋಡಿರಿ 3 3 ಗುಂಪಿದೆ. ಸೊ ಹಂಗಾಗಿ ಕ್ಯೂಬ್ ರೂಟ್ ಆಫ್ 729 ಈಸ್ ಈಕ್ವಲ್ ಟು ಇಲ್ಲಿ 1 3 ಇದರಲ್ಲಿ ಒಂದು 3. ಸೊ ಅಲ್ಲಿಗೆ ಕ್ಯೂಬ್ ರೂಟ್ ಆಫ್ 729 ಈಸ್ ಈಕ್ವಲ್ ಟು 3 3 9. ಇದರ ಉತ್ತರ ಆಗಿದೆ. ಈಗ ಕ್ರಮಾನುಗತ ಸಂಖ್ಯೆಗಳು ಸಕ್ಸೆಸಿವ್ ಡಿಫ್ರೆನ್ಸಸ್ ಅಂತ ನಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಎರಡು ಕ್ರಮಾನುಗತ ಪೂರ್ಣ ವರ್ಗಗಳ ವ್ಯತ್ಯಾಸ ಒಂದು ಬೆಸ ಸಂಖ್ಯೆಗಳ ಶ್ರೇಣಿಯನ್ನು ಉಂಟು ಮಾಡುತ್ತೆ. ಕ್ರಮಾನುಗತ ಏನು ಪೂರ್ಣ ವರ್ಗಗಳ ವ್ಯತ್ಯಾಸ ಅದೇ ಕೆಳಗೆ ನೀಡಲಾದ ವಿನ್ಯಾಸವನ್ನು ಗಮನಿಸಿ. ಇಲ್ಲಿ ಎರಡು ಕ್ರಮಾನುಗತ ಪೂರ್ಣ ವರ್ಗಗಳ ವ್ಯತ್ಯಾಸವನ್ನು ಲೆಕ್ಕಾಚಾರ ಮಾಡಲಾಗಿದೆ. 2 ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಎಲ್ಲ ವ್ಯತ್ಯಾಸಗಳು ಒಂದೇ ಆಗ್ತವೆ ಅಂತ. ಅವ್ಯಾವ್ಯಾವು ಅಂತ ನೋಡೋಣ. ನೋಡಿ ಪೂರ್ಣ ವರ್ಗ ನಾವೇ ಬರೆದ್ಬಿಡೋಣ. ಇಲ್ಲಿ 1, ನೆಕ್ಸ್ಟ್ ವರ್ಗ ಸಂಖ್ಯೆ 4, ನೆಕ್ಸ್ಟು 9, 9 ಆದಮೇಲೆ 16, 16 ಆದಮೇಲೆ 25, 25 ಆದಮೇಲೆ 36. ಸಾಕಿಷ್ಟಕ್ಕೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಸಾಕಿಷ್ಟು ನಿಲ್ಲಿಸೋಣ. ನೋಡಿ ಇಲ್ಲಿಂದ ಇಲ್ಲಿಗೆ ಏನು ಕಳೆಯೋಣ. ಎಷ್ಟು ಬಂತು, 4ರಲ್ಲಿ 1 ಹೋದರೆ 3, ನೆಕ್ಸ್ಟು 9ರಲ್ಲಿ 4 ಹೋದರೆ 5 ಕಳೆಯೋದಿದು, ನೆಕ್ಸ್ಟು 16ರಲ್ಲಿ 9 ಹೋದರೆ 25ರಲ್ಲಿ 16ರಲ್ಲಿ 9 ಹೋದರೆ 7, 25ರಲ್ಲಿ 16 ಹೋದರೆ 9, ನೆಕ್ಸ್ಟ್ 36ರಲ್ಲಿ 35 ಹೋದರೆ ಎಷ್ಟು, 11. ಈಗ ಈ ಬಂದಂಥ ಸಂಖ್ಯೆಗಳು ಏನಿದ್ದಾವೆ ನೋಡಿರಿ, ಇಲ್ಲಿ 2 ಕ್ರಮಾನುಗತ ಪೂರ್ಣವರ್ಗಗಳ ವ್ಯತ್ಯಾಸವನ್ನು ಲೆಕ್ಕಾಚಾರ ಮಾಡಲಾಗಿದೆ. ಹೌದಾ, ಇದು ಮೊದಲನೇ ಹಂತ, ಇದು ಹಂತ 1 ಅಂದರೆ ಮೊದಲನೇ ಲೆಕ್ಕ ಮಾಡಿದ್ದು ಹಂತ 1. ಈಗ ಹಂತ 2ಕ್ಕೆ ಹೋಗೋಣ. ಹಂತ 2, ಸೊ ಮೊದಲು ಸರಿ ಕಳೆದಿದ್ದು ಹಂತ 1. ಈಗ ಹಂತ 2 ಮಾಡೋಣ. ಈಗ 5ರಲ್ಲಿ 3 ಹೋದರೆ 2, 7ರಲ್ಲಿ 5 ಹೋದರೆ 2, 9ರಲ್ಲಿ 7 ಹೋದರೆ 2, 11ರಲ್ಲಿ 9 ಹೋದರೆ 2. ನೋಡಿರಿ ಹಂತ 2ರಲ್ಲಿ ಇಲ್ಲೇನಿದೆ, 2 ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಎಲ್ಲ ವ್ಯತ್ಯಾಸ ಒಂದೇ ಆಗ್ತವೆ ಅನ್ನೋದಾಗಿದೆ. ಅಂದರೆ ಕ್ರಮಾನುಗತ ವ್ಯತ್ಯಾಸಗಳು ಯಾವುದು ಪೂರ್ಣ ವರ್ಗಗಳಲ್ಲಿ 2ನೇ ಸ್ಟೇಜ್ನಲ್ಲಿ ಏನಾಗುತ್ತೆ, ಎಲ್ಲ ವ್ಯತ್ಯಾಸ ಸೇಮ್ ಆಗುತ್ತೆ ಅಂತ. ಇದರ ಅರ್ಥ ಯಾಕೆ 2ನೇ ಹಂತದಲ್ಲೇ ಸೇಮ್ ಆಗುತ್ತೆ ಅಂತಂದರೆ, 2 ಅಂತಂದರೆ ಇದು ಏನಿದು ವರ್ಗ. ಹೌದಾ, ಒಂದೇ ಸಂಖ್ಯೆಯನ್ನು 2 ಬಾರಿ ಅದೇ ಸಂಖ್ಯೆಯಿಂದ ಗುಣಿಸ್ತೀವಲ್ಲ ನಾವು, ಹಾಗಾಗಿ 2ನೇ ಹಂತದಲ್ಲಿ ವ್ಯತ್ಯಾಸ ಎಲ್ಲ ಸಮ ಆಗ್ತವೆ ಅನ್ನೋದು ಇದಕ್ಕಿರ್ತಕ್ಕಂಥ ಸಂಬಂಧ ಆಗಿದೆ. ಅದೇ ರೀತಿ ಕ್ಯೂಬನ್ನು ಸಹ ಮಾಡ್ತಾ ಹೋಗೋಣ. ನೋಡಿ ಅದೇ ರೀತಿ 2 ಕ್ರಮಾನುಗತ ಪೂರ್ಣ ಘನ ಸಂಖ್ಯೆಗಳ ವ್ಯತ್ಯಾಸಗಳನ್ನು ವಿವಿಧ ಹಂತಗಳಲ್ಲಿ ಒಂದೇ ಸಂಖ್ಯೆಗಳು ಬರುವ ಹಾಗೆ ಲೆಕ್ಕಾಚಾರ ಮಾಡಿರಿ. ಇದರಿಂದ ಏನು ಗಮನಿಸ್ತೀರಿ ಅಂತ ಈಗ ಮಾಡ್ತಾ ಹೋಗೋಣ. ನೋಡಿ 8ರಲ್ಲಿ 1 ಹೋದರೆ 7, ಈಗ 27ರಲ್ಲಿ 8 ಹೋದರೆ 27ರಲ್ಲಿ 8 ಹೋದರೆ 19 ಬರುತ್ತೆ ನೋಡಿ. ಹೌದಾ, ನೆಕ್ಸ್ಟು 64ರಲ್ಲಿ 27 ಹೋದರೆ 64ರಲ್ಲಿ 27 ಅಂತಂದರೆ 4ರಲ್ಲಿ 7 ಹೋಗೋದಿಲ್ಲ, ಹಂಗಾಗಿ ದಶಕ ತೆಗೆದುಕೊಳ್ಳೋಣ. 14, 14ರಲ್ಲಿ 7 ಹೋದರೆ 7, ಇಲ್ಲಿ 5 ಆಯಿತು. 5ರಲ್ಲಿ 2 ಹೋದರೆ 3, 37 ಆಯಿತು. ನೆಕ್ಸ್ಟು ಈಗ 125ರಲ್ಲಿ 64 ಹೋದರೆ, ಈಗ 5ರಲ್ಲಿ 4 ಹೋದರೆ 1, ನೆಕ್ಸ್ಟ್ 12ರಲ್ಲಿ 6 ಹೋದರೆ 6, ಎಷ್ಟಾಗುತ್ತಿದ್ದು 61 ಆಯಿತು. ಇನ್ನು 216ರಲ್ಲಿ 12 ಅಂದರೆ 216ರಲ್ಲಿ 125 ಹೋದರೆ 6ರಲ್ಲಿ 5 ಹೋದರೆ 1,
ಒಂದರಲ್ಲಿ 2 ಹೋಗೋದಿಲ್ಲ, ದಶಕ ತೆಗೆದುಕೊಳ್ಳೋಣ. 11ರಲ್ಲಿ 2 ಹೋದರೆ 9. ಇಲ್ಲಿ 1ರಲ್ಲಿ 1 ಹೋದರೆ 0 ಆಗುತ್ತೆ. ಸೊ 91. ಈಗ ಇದು 1ನೇ ಹಂತ, ನೆನ್ಪಿಟ್ಕೊಳ್ಳಿ. ಇದು ಏನು ಹಂತ 1. ಈಗ 2ನೇ ಹಂತ ತೆಗೆದುಕೊಳ್ಳೋಣ. 2ನೇ ಹಂತ ವರ್ಗ ಸಂಖ್ಯೆಯಲ್ಲಿ 2ನೇ ಹಂತದಲ್ಲಿ ಏನು ಬಂದಿತ್ತು? ವ್ಯತ್ಯಾಸ ಸೇಮ್ ಬಂದಿತ್ತಲ್ವಾ? ಈಗ 19ರಲ್ಲಿ 7 ಹೋದರೆ 7 ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ 19ರಲ್ಲಿ 7 ಹೋದರೆ 12. ಅದೇ ರೀತಿ 37ರಲ್ಲಿ 19 ಹೋದರೆ 19 ಹೋದರೆ 7ರಲ್ಲಿ 9 ಹೋಗಲ್ಲ, ದಶಕ ತೆಗೆದುಕೊಳ್ಳೋಣ. 17ರಲ್ಲಿ 9 ಹೋದರೆ 8 ಕರೆಕ್ಟಾಗಿ. ಈಗ 2ರಲ್ಲಿ 1 ಹೋದರೆ 1, 18 ಬಂತು. ಅದೇ ರೀತಿ 61ರಲ್ಲಿ 37 ಹೋದರೆ, ಈಗ 1ರಲ್ಲಿ 7 ಹೋಗೋದಿಲ್ಲ, ದಶಕ ತೆಗೆದುಕೊಳ್ಳೋಣ. 11ರಲ್ಲಿ 7 ಹೋದರೆ 4. ನೆಕ್ಸ್ಟ್ ಇಲ್ಲಿ 5 ಆಯಿತು. 5ರಲ್ಲಿ 3 ಹೋದರೆ 2, 24 ಆಯಿತು. ನೆಕ್ಸ್ಟು ಈಗ 91ರಲ್ಲಿ 61 ಹೋದರೆ 1ರಲ್ಲಿ 1 ಹೋದರೆ 0, 9ರಲ್ಲಿ 6 ಹೋದರೆ 3. ಇದು 1ನೇ ಹಂತ ಆಯಿತು. ಓಕೆ, ಈಗ 1ನೇ ಹಂತ ಇದು. ಈಗ 2ನೇ ಹಂತ ಮಾಡಿದ್ವಿ. ಈಗ ಹಂತ 3 ಅಥವಾ 3ನೇ ಹಂತಕ್ಕೆ ಹೋಗೋಣ. ಈಗ ನೋಡಿ 12ರಲ್ಲಿ ಅಂದರೆ 18ರಲ್ಲಿ 12 ಹೋದರೆ ಎಷ್ಟು? 6. ನೆಕ್ಸ್ಟ್ 24ರಲ್ಲಿ 18 ಹೋದರೆ 6. ನೆಕ್ಸ್ಟ್ 30ರಲ್ಲಿ 24 ಹೋದರೆ 6. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಇದರ ಅರ್ಥ ಇಷ್ಟೇ. ಈ 3ನೇ ಹಂತದಲ್ಲಿ ವ್ಯತ್ಯಾಸಗಳು ಏನಾಗ್ತವೆ ಅಂತಂದರೆ ಸ್ಥಿರವಾಗ್ತವೆ. 3ನೇ ಹಂತದಲ್ಲಿ ವ್ಯತ್ಯಾಸ ಏನಾಗುತ್ತೆ? ಸ್ಥಿರವಾಗ್ತವೆ ಅಥವಾ ಕಾಮನ್ ಆಗುತ್ತೆ, ಒಂದೇ ಆಗುತ್ತೆ ಅನ್ನೋದು ಅರ್ಥ. ನೋಡಿ, ಇದನ್ನೇ ಇಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಹೇಳಿದ್ದಾರೆ. ಇಲ್ಲಿ ನಾವೇನನ್ನು ಗಮನಿಸ್ತೀವಿ ಅಂತ, ವರ್ಗಗಳಿಗೆ ಸ್ಥಿರ ವ್ಯತ್ಯಾಸಗಳು 2ನೇ ಹಂತದಲ್ಲಿ ಕಾಣಿಸ್ಕೊಳ್ತಾವೆ, ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲೇ ಸಿಕ್ಬಿಡುತ್ತೆ. ಇನ್ನು ಘನಕ್ಕಾದರೆ ಸ್ಥಿರ ವ್ಯತ್ಯಾಸಗಳು 3ನೇ ಸ್ಟೇಜ್ನಲ್ಲಿ 3ನೇ ಹಂತದಲ್ಲಿ ಕಾಣುತ್ತೆ ಅನ್ನೋದು ಇದರ ಕನ್ಕ್ಲೂಷನ್ ಆಗಿದೆ. ಸೊ ಹಾಗಾಗಿ ಸಾಮಾನ್ಯ ನಿಯಮ ಏನಪ್ಪ ಅಂತಂದರೆ, ಸಂಖ್ಯೆಗಳ ಘಾತಗಳಿಗೆ ವರ್ಗಗಳ ವ್ಯತ್ಯಾಸವು n² ಅಂದರೆ n² ಅಂದರೆ 2ನೇ ಹಂತ 2ರಲ್ಲಿ ಸ್ಥಿರವಾಗುತ್ತೆ. ಅದೇ ರೀತಿ ಘನ ಸಂಖ್ಯೆಗಳ ವ್ಯತ್ಯಾಸ n³ ಹಂತ 3ರಲ್ಲಿ ಸ್ಥಿರವಾಗ್ತವೆ. ಸಾಮಾನ್ಯವಾಗಿ n ನೇ ಘಾತಗಳ ವ್ಯತ್ಯಾಸಗಳು n ಮಟ್ಟದಲ್ಲಿ, ಅಂದರೆ ಇದರ ಅರ್ಥ ಇಲ್ಲಿ ಏನಿದೆಯೋ ಅಂದರೆ ಇಲ್ಲಿ ಇದರ ಘಾತ ಏನೂ ಇಲ್ಲ ಅಂದರೆ 1ನೇ ಹಂತದಲ್ಲೇ ಸ್ಥಿರವಾಗ್ತವೆ ಅಂತ. n² ಇದ್ದರೆ 2ನೇ ಹಂತ, n³ ಅಂತಂದರೆ 3ನೇ ಹಂತ, n⁴ ಅಂದರೆ n ಘಾತ 4 ಇದ್ದರೆ 4ನೇ ಹಂತದಲ್ಲಿ, ಅಂದರೆ ಕಳಗಂತ ಹೋದಾಗ 4ನೇ ಹಂತದಲ್ಲಿ ಸ್ಥಿರವಾಗ್ತವೆ ಅನ್ನೋದು ಈ ಒಂದು ಸಾಮಾನ್ಯ ನಿಯಮದ ಅರ್ಥ. ಈಗ ನೋಡಿ, ಇತಿಹಾಸದ ಒಂದು ತುಣುಕು ಅಂತ ಕೊಟ್ಟರೆ ಏನಪ್ಪ ಅಂತಂದರೆ, ಮೊದಲ ಬಾರಿಗೆ ಕ್ರಿಸ್ತಪೂರ್ವ 1700ಕ್ಕಿಂತ ಮುಂಚಿತವಾಗಿ ಬ್ಯಾಬಿಲೋನಿಯನ್ನರು ಪೂರ್ಣ ವರ್ಗ ಮತ್ತು ಪೂರ್ಣ ಘನ ಸಂಖ್ಯೆಗಳ ಪಟ್ಟಿಯನ್ನು ಸಂಗ್ರಹ ಮಾಡಿದ್ರಂತೆ. ಜೇಡಿ ಮಣ್ಣಿನ ಫಲಕಗಳಲ್ಲಿ, ಅಂದರೆ ಜೇಡಿ ಮಣ್ಣನ್ನು ಹಾಕ್ಬಿಟ್ಟು ಅದರಲ್ಲಿ ನೋಡಿರಿ, ಇದು ಜೇಡಿ ಮಣ್ಣು, ಇದರ ಫಲಕಗಳಲ್ಲಿ ಕಂಡುಬರುವ ಈ ಪಟ್ಟಿಗಳನ್ನು ಭೂಮಿಯ ಅಳತೆ, ವಾಸ್ತುಶಿಲ್ಪ ವಿನ್ಯಾಸ ಮತ್ತು ಜಾಮಿತಿಯ ಲೆಕ್ಕಾಚಾರಗಳನ್ನು ಅಗತ್ಯ ಇರತಕ್ಕಂಥ ಇತರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ವರ್ಗಮೂಲಗಳು ಮತ್ತು ಘನಮೂಲಗಳನ್ನು ತ್ವರಿತವಾಗಿ ಕಂಡುಹಿಡಿಯಲಿಕ್ಕೆ ಬಳಸ್ತಾ ಇದ್ದರು. ಯಾರು? ಬ್ಯಾಬಿಲೋನಿಯನ್ನರು ಅಂತ ಗೊತ್ತಾಗುತ್ತೆ. ಘನಮೂಲ ಮತ್ತು ವರ್ಗಮೂಲದ ಒಂದು ಫಲಕಗಳು. ಇನ್ನು ಪ್ರಾಚೀನ ಸಂಸ್ಕೃತ ಕೃತಿಗಳಲ್ಲಿ ವರ್ಗ ಎಂಬ ಪದವನ್ನು ಚೌಕಾಕಾರದ ಆಕೃತಿ ಅಥವಾ ಅದರ ವಿಸ್ತೀರ್ಣ ಹಾಗೂ ವರ್ಗಾಘಾತ ಎರಡಕ್ಕೂ ಬಳಸಲಾಗ್ತಿತ್ತು. ಮತ್ತು ಘನ ಎಂಬ ಪದವನ್ನು ಘನಾಕೃತಿಯ ಘನ ಮತ್ತು ಒಂದೇ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧ ಎರಡಕ್ಕೂ ಬಳಸಲಾಗ್ತಿತ್ತು ಅಂತ. ಇನ್ನು 4ನೇ ಘಾತವನ್ನು ಅಂದರೆ ⁴ ಏನಿದೆ ಅದು ವರ್ಗದ ವರ್ಗ ಅಂತ ಕರಿತಾ ಇದ್ರಂತೆ, ವರ್ಗ ಅಂತ ಕರಿತಿದ್ರಂತೆ. ಈ ಪದಗಳನ್ನು ಭಾರತದಲ್ಲಿ ಕನಿಷ್ಠ 3ನೇ ಶತಮಾನದಿಂದನೇ ಬಳಸಲಾಗ್ತಾ ಇತ್ತು ಅಂತ ಹೇಳಲಾಗತ್ತೆ. ಇನ್ನು ಆರ್ಯಭಟ ನೋಡಿ, ಆರ್ಯಭಟ ಏನು 1499 ನೋಡಿ, ವರ್ಗ ಆಕೃತಿಯು 4 ಸಮನಾದ ಬಾಹುಗಳನ್ನು ಹೊಂದಿದ್ದು ಮತ್ತು ಅದರ ವಿಸ್ತೀರ್ಣವನ್ನು ಪ್ರತಿನಿಧಿಸುವ ಸಂಖ್ಯೆಯನ್ನು ವರ್ಗ ಅಂತ ಕರೀತಾರೆ ಅಂತ. 2 ಸಮಾನ ಪ್ರಮಾಣಗಳ ಗುಣಲಬ್ಧವನ್ನೂ ಸಹ ವರ್ಗ ಅಂತ ಕರಿತಿದ್ರಂತೆ. ಹೀಗಾಗಿ ವರ್ಗ ಅಥವಾ ಘಾತಕ್ಕಾಗಿ ವರ್ಗ ಎಂಬ ಪದ ಚೌಕ ಆಕೃತಿಯ ಚಿತ್ರಾತ್ಮಕ ಪ್ರಾತಿನಿಧ್ಯದಲ್ಲಿ ಉಟ್ಕೊಂಡಿದೆ ಅಂತ. ಇನ್ನು ಗಣಿತದ ಕ್ರಿಯೆ ಈ ಸ್ಕ್ವಯರ್ ರೂಟ್ ಏನಿದೆ ಅಂದರೆ ವರ್ಗಮೂಲ, ಘನಮೂಲ ಇತ್ಯಾದಿಗಳಿಗೆ ಮೂಲ ಅಂದರೆ ಸಸ್ಯದ ಮೂಲ ಎಂಬ ಪದವನ್ನು ಏಕೆ ಬಳಸಲಾಗ್ತಿತ್ತು ಅಂತಂದರೆ, ಪ್ರಾಚೀನ ಗಣಿತದಲ್ಲಿ ಬೇರು ಅಥವಾ ಆಧಾರ ಅಥವಾ ಕಾರಣ ಎಂಬ ಇತ್ಯಾದಿ ಅರ್ಥ ಇರತಕ್ಕಂಥ ಮೂಲ ಎಂಬ ಸಂಸ್ಕೃತ ಪದವನ್ನು ಗಣಿತದ ಕ್ರಿಯೆಗಳಿಗಾಗಿ, ಮೂಲ ಅಂದರೆ ಯಾವುದರಿಂದ ಬಂದಿದೆ ಅಂತೇಳಿ. ಇನ್ನು ಸಂಸ್ಕೃತದಲ್ಲಿ ವರ್ಗಮೂಲ ಅಂದರೆ ವರ್ಗದ ಆಧಾರ, ವರ್ಗದ ಕಾರಣ, ವರ್ಗ ಯಾವುದರಿಂದ ಬಂದಿದೆ ಅದನ್ನು ಮೂಲ ಅನ್ನು ಸ್ಕ್ವಯರ್ ರೂಟ್ ಮತ್ತು ಘನ ಮೂಲವನ್ನು ಕ್ಯೂಬ್ ರೂಟ್ ಎಂಬ ಪದಕ್ಕೆ ಬಳಸಲಾಗ್ತಾ ಇತ್ತಂತೆ. ಇನ್ನು ಮೂಲದ ಗಣಿತದ ಪರಿಕಲ್ಪನೆಗಾಗಿ ಮೂಲ ಎಂಬ ಪದದ ಬಳಕೆಯನ್ನು ತರುವಾಯ ಅರೇಬಿಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿ
ಅನುಕರಣೆ ಮಾಡಲಾಯ್ತಂತೆ. ಕ್ರಮವಾಗಿ ಜಿದ್ರು ಮತ್ತು ರಾಡಿಕ್ಸ್ ಎಂಬ ಸಸ್ಯದ ಮೂಲಕ್ಕೆ ಅವುಗಳ ಅನುಗುಣವಾದ ಪದಗಳ ಮೂಲಕ ಆಯ್ತಂತೆ. ಇನ್ನು ಭಾರತದಲ್ಲಿ ಮೂಲ ಎಂಬ ಪದವನ್ನು ಅತಿ ಕಡಿಮೆ ಅಂದರೆ ಮೊದಲ ಶತಮಾನದಿಂದಲೂ ಬಳಸಲಾಗ್ತಿತ್ತಂತೆ. ಇನ್ನು ಬಳಸಲಾದ ಇನ್ನೊಂದು ಪದವಂದರೆ ಪಾದ ಅಂತಂದರೆ ಅದೂ ಸಹ ಅಷ್ಟೇ ಬೇಸ್ ಅಂತ ಕರೀತಾರೆ. ಬೇಸ್, ಆಧಾರ, ಕಾರಣ, ಮೂಲ. ಇನ್ನು ಬ್ರಹ್ಮಗುಪ್ತ ಅವರು ಕ್ರಿಸ್ತಶಕ 628ರಲ್ಲೇ ಇದನ್ನು ವಿವರಣೆ ಮಾಡಿದಾರಂತೆ. ಇನ್ನು ಕೃತಿ ಅಂದರೆ ಚೌಕದ ಪಾದದ ಮೂಲ, ಇದೇ ಚೌಕ ಅಂತ ಅವ್ರು ಹೇಳ್ತಾರೆ.